ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಿಳಿದ ಗೊಂಬೆ ಹಾಗೆ ನಮ್ಮ ಕನ್ನಡತಿ. ಇವತ್ತು ಸಂಡೇ ಆಗಿರೋದ್ರಿಂದ ಬ್ರದರ್ ಸಡನ್ ಆಗಿ ಪ್ಲಾನ್ ಮಾಡ್ದ ಬಲ್ಮುರಿಗೆ ಹೋಗೋಣ ಅಂತ ಅನ್ಬಿಟ್ಟು. ಅದಕ್ಕೋಸ್ಕರ ನಮ್ಮ ಅಣ್ಣಂದಿರು ಮತ್ತೆ ರಾಜು ನಾನು ಇನ್ನ ಭೂಮಿ ಆ್ಯಡ್ ಆಗ್ತಾಳೆ. ಸೊ ಹೋಗೋಣ ಅಂತನ್ಬಿಟ್ಟು 1:30ಗೆ ರೆಡಿ ಮಾಡಿ ಕೂರಿಸ್ದ. ಬಟ್ ಈಗ ಆಲ್ರೆಡಿ 2 o'clock ಆಗಿದೆ. ಸೊ ಹೋಗೋವರೆಗೂ 2:33 ಆಗ್ಬೋದು. ಸೊ ನೋಡೋಣ ಬಲ್ಮುರಿಲಿ ಇವತ್ತು ಹೇಗಿರುತ್ತೆ, ಏನು ಎಂಜಾಯ್ ಮಾಡ್ತೀವಿ, ನೀರು ಹೇಗೆ ತುಂಬಿದೆ ನೋಡೋಣ. ಬೇಸಿಗೆ ಆಗಿರೋದ್ರಿಂದ ನೀರು ತುಂಬಿದ್ಯಾ ಇಲ್ಲ ಖಾಲಿ ಆಗಿದ್ಯಾ ನೋಡೋಣ. ಪಾಪ ನಮ್ಮ ಅಣ್ಣ ನನ್ನ ಹಿಂದೆ ಬರ್ತಿದ್ದ. ಬಟ್ ಅವನ್ನ ಇಟ್ಕೊಂಡು ಏನಾದರೂ ಕಾಮಿಡಿ ಮಾಡ್ಬಿಡ್ತೀನಿ, ಇಲ್ಲ ಅವನ್ನ ಅಜೀಬ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವಸ್ಕೋತಾ ಇದ್ದಾನೆ. ದಯವಿಟ್ಟು ಬಲ್ಮುರಿಗೆ ಹೋಗೋರು ನೆಟ್ಟಗಿರೋ ರೋಡಲ್ಲೇ ಹೋಗಿ. ಇಂತ ಅಣ್ಣಂದಿರನ್ನ ನಂಬ್ಕೊಂಡ್ ಬಂದರೆ ಹಿಂಗೆ ಕಲ್ಲು ಮಣ್ಣು ಯಾವ್ದೋ ಗೊತ್ತಿಲ್ದೇ ಇರೋ ರೋಡ್ಗಳಲ್ಲಿ ಕರ್ಕೊ ಹೋಗೋನು. ಸ್ವಲ್ಪ ಒಂದ್ ಸಿಕ್ಕರ್ ಎಲ್ರು ದೊಣ್ಣೆ ಕಲ್ಲಲ್ಲಿ ತಗೊಂಡ್ ಹೊಡಿಲಿ ಹೇಳ್ತೀನಿ. ಎಂತ ಅಂದ್ರೆ 22 ವರ್ಷದಿಂದ ಮೈಸೂರಲ್ಲಿದ್ದೀನಿ, ನನಗೆ ಈ ರೋಡ್ ಗೊತ್ತಿರ್ಲಿಲ್ಲ. ಬಟ್ ನಮ್ಮ ಅಣ್ಣ ಬಾ ಅಮ್ಮೋ ನಿಂಗೊಂದು ಶಾರ್ಟ್ ಕಟ್ ತೋರಿಸ್ತೀನಿ ಬಲ್ಮುರಿಗೆ ಹೋಗೋದು ಅಂತ ಎಂತ ರೋಡಲ್ಲಿ ಕರ್ಕೊ ಬಂದಿದ್ದಾನೆ ನೋಡಿ. ಪಾಪಚ್ಚೆ ರಾಜು ಅವ್ರಿಗೆ ಬ್ರೇಕೇ ಹಿಡಿತಾ ಇಲ್ಲ. ಅವ್ನ್ ಗಾಡಿ ಕೊಟ್ಟಿದ್ದಾನೆ, ಬೈತಿದ್ರೆ ಬ್ರೇಕ್ ಹಿಡಿತಲ್ಲ, ಆ ಗಾಡಿ ಕೊಟ್ಟಿದ್ದೆ ಅಂದ್ರೆ ಬ್ರೇಕ್ ಹಿಡಿತಾ ಇದ್ದೆ ನಿನ್ಗೆ ಹಿಡಿಯಕ್ ಬರ್ತಿಲ್ಲ ಅಂತಾನೆ. ಸೊ ನಾವು ಬಂದಿರೋದು ವೀಕೆಂಡ್ ಆಗಿರೋದ್ರಿಂದ ಬಲ್ಮುರಿ ಅಂತೂ ಹೆವಿ ರಶ್ ಇದೆ. ಎಂಟ್ರಿ ಆಗ್ಬೇಕಾದ್ರೆ ನೋಡ್ಬೇಕಿತ್ತು ವೆಹಿಕಲ್ ಎಷ್ಟು ಲೈನ್ ಆಗಿ ನಿಂತಿತ್ತು ಅಂದ್ರೆ ಮಿನಿಮಮ್ ನಾವು ಕಾರಲ್ಲಿ ಬಂದಿದ್ರೆ 10 minutes ಕ್ಯೂ ಅಲ್ಲಿ ನಿಲ್ಬೇಕಾಗಿತ್ತು. ಬೈಕ್ ಆಗಿರೋದ್ರಿಂದ ಸಂದಿಗುಂದಿ ನುಕ್ಕೊಂಡ್ ಬಂದ್ವಿ. ಸ್ಟಾರ್ಟಿಂಗ್ ಅಲ್ಲೇ ತುಂಬಾ ಜನ ಆಟ ಆಡ್ತಿದ್ರು. ಬಟ್ ನಾವ್ ಯಾವಾಗ್ಲೂ ಸ್ಟಾರ್ಟಿಂಗ್ ಅಲ್ಲಿ ಆಟ ಆಡಲ್ಲ, ಡೆಡ್ ಎಂಡ್ ಹೋಗ್ತೀವಿ. ಯಾಕೆಂದ್ರೆ ಆ ಕಡೆ ಮೆಟ್ಲು ಇಳ್ಕೊಂಡು ಸ್ವಲ್ಪ ಸೇಫ್ಟಿ ಆಗು ಇರುತ್ತೆ, ಜಾಸ್ತಿ ಆಳ ಇಲ್ಲ ಅಂಡ್ ಜಾಸ್ತಿ ನೀರಿರಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಸುಳಿ ಇದೆ. ಸೊ ಅಲ್ಲಿ ಗೇಟ್ ಓಪನ್ ಮಾಡಿದ್ರೆ ನೀರು ಆ ಕಡೆ ಹೋಗೋದ್ರಿಂದ ಫೋರ್ಸ್ ಆಗಿ ಎಳಿತಿರತ್ತೆ. ಸೊ ಸೇಫ್ಟಿ ಇರಲ್ಲ ಅನ್ನೋದಕ್ಕೋಸ್ಕರ ಲಾಸ್ಟ್ ಅಲ್ಲಿ ಬಂದು ಆಟ ಆಡ್ತೀವಿ. ಈ ಮನೆ ಆಳನ್ ನಂಬ್ಕೊ ಬಂದ್ರೆ ಯಾವ್ದಾದ್ರು ರೂಟಲ್ಲಿ ಕರ್ಕೊ ಬಂದ. ಪಾಪ ಆ ಹುಡ್ಗಂಗೆ ಬ್ರೇಕ್ ಇಲ್ದಿರ ಗಾಡಿ ಕೊಟ್ಟು ಕಳ್ಸಿದಾರೆ. ಪಾಪ ನಮ್ಮ ಅಣ್ಣ ಅವನಿಂದ ಕಷ್ಟಪಟ್ಟು ಕೂತ್ಕೊಂಡ್ ಬಂದಿದ್ದಾನೆ. ಈ ಮನೆ ಆಳ ಇದನ್ನಲ್ಲ, ಇವನ್ನ ನಂಬ್ಕೊಂಡ್ ಬರ್ಬಾರ್ದು ಗೈಸ್, ಸಾಯಿಸ್ಬಿಡ್ತಾನೆ. ಇವಳಂತೂ ಸೇಫ್ ಆಗಿ ನನ್ನ ಹಿಂದೆ ಕೂತಿದ್ಲು. ಇವನ್ ಜೊತೆ ಮಾತ್ರ ಹೋದ್ರೆ ಸ್ಪಾಟೆ. ಪಾಪ ಈ ಹುಡುಗ ಬದುಕ್ ಬಂದಿದ್ದಾನೆ ಗಾಯ್ಸ್. ಪಾಪ ಬ್ರೇಕ್ ಹಿಡಿತಾ ಇಲ್ವಂತೆ ರೂಟಲ್ಲಿ ಬಂದ್ಬಿಟ್ಟು. ಸೊ ಲೆಟ್ಸ್ ಗೋ, ಆಟ ಆಡಕ್ ಹೋಗೋಣ. ನೀರ್ ತುಂಬಾ ತುಂಬಿದೆ. ಇಲ್ಲ ಸೊ ಓಕೆ, ಆಟ ಆಡ್ಕೊಂಡ್ ಬಂದು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಿಕಾಸ್ ಆಟ ಆಡಕ್ ಹೋಗ್ಬೇಕು, ಯಾರು ವ್ಲಾಗ್ ಮಾಡ್ಕೊಡಲ್ಲ ಅಂತಿದ್ದಾರೆ. ಅದಕ್ಕೆ ಮುಂಚೆನೆ ಚೆನ್ನಾಗಿ ನೀರ್ ಹರಿಸಿದೆ ಗಾಯ್ಸ್. ನಾನು ಕೆಣಕ್ತಿದ್ದ ಅಂತ ಕೆಣಕಿಸ್ತೀನಿ. ಬೇಸಿಗೆ ಅಲ್ವಾ, ಯಾರು ಜಾಸ್ತಿ ಜನ ಇರಲ್ಲ, ಆಟ ಆಡೋಣ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂತ ಅನ್ಕೊಂಡ್ ಬಂದ್ರೆ ಇಲ್ಲಿ ನೋಡಿದ್ರೆ ಎಷ್ಟು ಜನ ತುಂಬಿದ್ದಾರೆ ನೋಡಿ ನೀವೇ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದು ಆಟ ಆಡ್ತಿದ್ದಾರೆ. ಎಂಟ್ರೆನ್ಸ್ ಅಲ್ಲೂ ಎಷ್ಟು ಜನ ಇದ್ರು ಅದ್ರ 2% ಜಾಸ್ತಿ ಅಷ್ಟು ಜನ ಈ ಕಡೆ ಎಕ್ಸಿಟ್ ಅಲ್ಲೂ ಸಹ ಆಟ ಆಡ್ತಾ ಇದ್ರು. ಒಂಥರ ಮೆಮೊರೇಬಲ್ ಆಗಿ ಈ ಬೇಸಿಗೆಗೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಸೊ ಬಲ್ಮೂರಿಗೆ ಬರೋರ್ಗೆ ಇಲ್ವಾಲ ಕಡೆಯಿಂದ ಬರ್ತೀನಿ ಅಂದ್ರೆ KRS ರೂಟ್ ಸಿಗುತ್ತೆ. ಮೈಸೂರು ಬೆಂಗಳೂರು ಸೈಡ್ ಇಂದ ಬರ್ತೀನಿ ಅಂದ್ರೆ ಹೈವೇ ಕಡೆಯಿಂದ ಬಂದಾಗ ಪಂಪೋಸ್ ರೂಟ್ ಸಿಕ್ಕತ್ತೆ. ಹೆಬ್ಬಾಳ್ ಸೈಡ್ ಇಂದ ಬಂದಿರೋದ್ರಿಂದ ಮೇಟ್ಕಳ್ಳಿ ಇಲ್ಲ KRS. ಸೊ 2 ರೂಟಲ್ಲಿ ಯಾವ ಕಡೆ ಆದ್ರೂ ಬರ್ಬೋದು. ಬಟ್ ನಮ್ಮ ಅಣ್ಣನಿಂದ ಆ ರೂಟಲ್ಲಿ ಬಂದ್ವಿ. ಬಲ್ಮುರಿ ಬರೋದು ಬೆಳಗೊಳದಲ್ಲಿ. ಬಲ್ಮುರಿ ಅಂತ ಹೆಸರು ಬರಕ್ಕೆ ಕಾರಣ ಏನು ಅಂದ್ರೆ ಎಲ್ಲಾ ನೀರು ಸಹ ಬಲ್ಗಡೆಗೆ ತಿರುಗುತ್ತೆ. ಸೊ ರೈಟ್ ಸೈಡ್ ನೀರ್ ಫ್ಲೋ ಆಗೋದ್ರಿಂದ ಬಲ್ಮುರಿ ಅಂತ ಹೆಸರು ಬಂದಿದೆ. ಬಲ್ಮುರಿ ಎಡ್ಮುರಿ ಅಂತ ಸಹ ಅಂತಾರೆ. ಇನ್ನ ಎಡ್ಮುರಿ ಸಹ ನೀರು ಎಡಕ್ಕೆ ಹರಿಯುತ್ತೆ. ಲೆಫ್ಟ್ ಸೈಡ್ ನೀರ್ ಫ್ಲೋ ಆಗೋದ್ರಿಂದ ಎಡ್ಮುರಿ ಅಂತ ಕರೀತಾರೆ. ಬಲ್ಮುರಿಯಲ್ಲಿ ಹರಿಯೋ ನೀರು ಶ್ರೀರಂಗಪಟ್ಟಣ ಮೂಲಕ ಹರಿದು ಮುಂದಕ್ಕೆ ಹೋಗುತ್ತೆ. ಸೊ ಇದು ಟೈಮಿಂಗ್ಸ್ ಬಂದು ಮಾರ್ನಿಂಗ್ 10 to ಈವ್ನಿಂಗ್ 5 ಓಪನ್ ಇರುತ್ತೆ. ಕಾರ್ಗೆ ಎಂಟ್ರೆನ್ಸ್ ಫೀಸ್ 20 rupees, ಬೈಕ್ಗೆ ಎಂಟ್ರೆನ್ಸ್ ಫೀಸ್ 10 rupees. ಇದು ಪಾರ್ಕಿಂಗ್ ಫೀಸು. ಸೊ ಅಲ್ಲಿ ಏನೇನು ಸೂಚನೆ ಕೊಟ್ಟಿರ್ತಾರೆ ನಾವು ಅದನ್ನು ಫಾಲೋ ಮಾಡಬೇಕು. ಫಾಲೋ ಮಾಡಲಿಲ್ಲ ಅಂದರೆ ನಮ್ಮ ಜೀವಕ್ಕೆ ನಾವೇ ಅಪಾಯ ತಂದ್ಕೊಂಡಂಗೆ ಆಗುತ್ತೆ.
ಪಾಪ ರಾಜು ಅವರು ಅಲ್ಲೆಲ್ಲ ಆಟ ಆಡಾದ್ಮೇಲೆ ಮೇಲ್ ಬರೋದಕ್ಕೆ ಟ್ರೈ ಮಾಡ್ತಿದ್ರು. ಬನ್ನಿ ಬನ್ನಿ ನೀವ್ ಹೆಂಗೆ ಎಗ್ರತ್ತೀರ ವಿಡಿಯೋ ಹಾಕ್ತೀನಿ ಅಂತಂದ್ಬಿಟ್ಟು. ಈ ಸತಿ ಅವ್ರನ್ನ ಅಜೀಬ್ ಮಾಡೋಣ ಅಂತ ಹೋದೆ, ಆದ್ರೆ ಈ ಕಡೆ ತಿರುಗ್ ನೋಡಿದ್ರೆ ಕೊನೆಗೆ ನಮ್ಮ ಅಣ್ಣನೇ ಅಜೀಬ್ ಆದ ಇಲ್ಲುವೆ. ನನ್ನ ಅವಾಗಿಂದ ಎದುರಿಸಿದ್ರು, ಅದನ್ನ ಸೇಡ್ ತಿರ್ಕೊಳಗೋಸ್ಕರ ಫಸ್ಟ್ ನಮ್ಮ ಅಣ್ಣನ ಹೋಗಿ ಜೋರಾಗಿ ತಳ್ಳಿದೆ. ಸೊ ಅಣ್ಣನ್ ತಳ್ಳಾದ್ಮೇಲೆ ಈ ಕಡೆ ರಾಜನ ತಳ್ಳಿಲ್ಲ ಅಂದ್ರೆ ಅವ್ರು ಬೇಜಾರಾಗ್ತಾರೆ ಅಲ್ವಾ. ಸೊ ಅವ್ರನ್ನ ಹೋಗಿ ತಳ್ಳಿದ್ರೆ ಎದ್ರುಕೊಳ್ಳೋದ್ ಬಿಟ್ಬಿಟ್ಟು ಸ್ವಿಮ್ ಮಾಡ್ಕೊಂಡು ಮುಂದೆ ಹೋಗ್ತಿದ್ದಾರೆ. ನೋಡಿ, ನಾನ್ ಮಾಡಿದ್ ಎದುರಿಸಕ್ಕೆ ಅವ್ರು ಎಂಜಾಯ್ ಮಾಡ್ತಿದ್ದಾರೆ. ನೀರಲ್ಲಿ ಆಟ ಆಡ್ತಿರ್ಬೋದು, ಬಟ್ 5 o'clock ಸೈರನ್ ಹೊಡಿತಾರೆ, ಅವಾಗ ನೀರಿಂದ ಎದ್ದು ಹೊರಗೆ ಬರಬೇಕು. ಪಪ್ಪಿ ಕೊಡ್ತಾರೆ. ಸೊ ಇಲ್ಲಿ ಟೈಮಿಂಗ್ಸ್ ಮಾರ್ನಿಂಗ್ 10 ಇಂದ ಈವ್ನಿಂಗ್ 5 ವರ್ಗ ಇರುತ್ತೆ. 5 ಮೇಲೆ ಬಿಡಲ್ಲ, ಯಾಕಂದ್ರೆ ನೀರ್ ಸ್ವಲ್ಪ ಜಾಸ್ತಿ ಮೂವ್ ಆಗ್ತಿರುತ್ತೆ, ಆಮೇಲೆ ಸುಳಿ ಇದೆ, ಅದಕ್ಕೋಸ್ಕರ. ನರೇಶನ್ ಜೊತೆ ಕುತ್ಕೊಂಡು ಹೋಗ್ಬೇಕಾಗೈತೆ. ಅದ್ ಎಲ್ಲೂ ಎತ್ತಕ್ಕೆ ಕರ್ಕೋದ್ರೆ ಸಾಕು ನನ್ನ ಹುಷಾರಾಗಿ. ದುರ್ಗಾ ಅನ್ನ ಸೋಲೋ ಡ್ರೈವ್. ಪಾಪ ರಾಜು ಬೈಯವರು ಹೆಲ್ಮೆಟ್ ಇಟ್ಕೋತೀನಿ ಅಂತ ಭೂಮಿಯವರು ಬ್ಯಾಗ್ನ ತಗೋತಾ ಇದ್ದಾರೆ. ನೀನ್ ಬಕ್ಕ ನೋಡ್ಬೇಡ, ಕಾರು ನುಗ್ಗಿಸ್ಕೊ ಹೋಯ್ತೀನಿ ಅಂತವನೆ. ಇವನ್ ಜೊತೆ ಕುತ್ಕೊಳ್ಳೋದು ಯಮನ್ ಜೊತೆ ಹೋಗೋದು ಒಂದೇ. ನಿಜವಾಗ್ಲೂ ವೀಕೆಂಡಲ್ಲಿ ಹೋಗಿರೋದಕ್ಕೂ ಅದಕ್ಕೂ ಅಲ್ಲಿ ಜನಗಳನ್ನ ನೋಡ್ತಿದ್ರೆ ಯಾವ್ದೋ ಜಾತ್ರೆಗೋ ಇಲ್ಲ ಯಾವ್ದೋ ಊರ ಹಬ್ಬಕ್ಕೋ ಬಂದಿದೀವೋ ಅನ್ನೋ ಅಷ್ಟು ಫೀಲ್ ಆಗ್ತಿತ್ತು. ಯಾಕೆಂದ್ರೆ ಅಷ್ಟು ಜನ ಸಾಗರ ಇದ್ರು. ಬೇಸಿಗೆ ಆಗಿರೋದ್ರಿಂದ ವಾಟರ್ ಪ್ಲೇಸ್ ಆಸೆ ಪಡೋರಿಗೆ ವಿಸಿಟಿಂಗ್ ತುಂಬಾ ಚೆನ್ನಾಗಿರುತ್ತೆ ಪ್ಲೇಸ್ ಅಂತ ಹೇಳ್ಬೋದು. ಹೋಟೆಲ್ಸ್ ಸಹ ಇದೆ, ನಾನ್ ವೆಜ್ ವೆಜ್ ಎಲ್ಲ ಸಿಕ್ಕುತ್ತೆ. ಸೊ ನಾವ್ ಅದರಿಂದ ಬಂದು ಫಿಶು, ಕ್ರ್ಯಾಬು, ಚಿಕನ್ ಕಬಾಬ್, ಎಗ್ ರೈಸು ಮತ್ತೆ ವೆಜ್ ರೈಸು, ಚಿಕನ್ ಫ್ರೈಡ್ ರೈಸ್ ಇಷ್ಟು ಎಲ್ಲ ತಗೊಂಡ್ವಿ. ಆದ್ರೆ ಎಲ್ಲ ಯಾವ್ದು ಬೇಕು ಎಲ್ಲಾರು ಒಂದೊಂದು ತಿನ್ಕೊಂಡು ಇನ್ನೇನು ಹೊರಡೋ ಟೈಮಿಗೆ ವಿಚಾರ ಗೊತ್ತಾಯ್ತು. ಸೊ ಯಾರೋ 4 ಮೆಂಬರ್ಸ್ ಬಂದಿದ್ದಾರೆ. ಹೊಡಿಬೇಕಾದ್ರೆ ಒಬ್ರನ್ನ ಸುಳಿ ಎಳ್ಕೊಬಿಟ್ಟಿದೆ, ಅವ್ರಿಗೆ ರಿಟರ್ನ್ ಬರೋಕ್ಕಾಗಿಲ್ಲ. 3 ಮೆಂಬರ್ಸ್ ಬಚಾವಾಗಿದ್ದಾರೆ, ಒಬ್ರು ಮಾತ್ರ ಸುಳಿಗೆ ಸಿಗಾಕೊಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಜನ ಎಲ್ಲ ನೋಡ್ತಾ ನಿಂತಿದ್ರು. ಸೊ ಅಷ್ಟರಲ್ಲಿ ಫೈರ್ ಇಂಜಿನ್ ಅವರು ಬಂದ್ರು, ದಾರ ಎಲ್ಲ ಹಾಕಿ ಟ್ರೈ ಮಾಡಿದ್ರು. ಅವ್ರಿಗೆ ಬಾಡಿ ಸಿಕ್ತಂಗ ಆಯ್ತಾ ಇಲ್ವಾ ನಮ್ಗಂತೂ ಗೊತ್ತಿಲ್ಲ, ಬಟ್ ಹೇಳಿತಾ ಇದ್ರು ಅದು ಬರ್ತಾನೆ ಇರ್ಲಿಲ್ಲ. ಸುಳಿ ಮಾತ್ರ ಹೆಂಗ್ ಸುತ್ತಾ ಇದೆ ಅಂದ್ರೆ ನಿಜವಾಗ್ಲೂ ನೋಡಕ್ಕೆ ಭಯ ಆಗ್ತಾ ಇತ್ತು. ಸೊ ಆ ಟೈಮಲ್ಲಿ ಅವು ಸಿಚುವೇಶನ್ ಅನ್ಸ್ಕೊಂಡ್ರೆ ನಮ್ಗೆ ಇನ್ನ ಭಯ ಆಗತ್ತೆ. ಬಟ್ ಒಂದು ನಾವೇನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಆಟ ಆಡಕ್ ಬಂದಿದೀವಿ ಅಂದಾಗ ಸೇಫ್ಟಿ ಜಾಗ ಯಾವ್ದಿದೆ ಅದ್ರಲ್ಲಿ ಆಟ ಆಡ್ಕೋಬೇಕು. ಯಾಕೆಂದ್ರೆ ಇನ್ಸ್ಟ್ರಕ್ಷನ್ ಅಲ್ಲೇ ಹಾಕಿದ್ದಾರೆ ಎಚ್ಚರಿಕೆ ಅಂತ. ಯಾಕಂದ್ರೆ ಆ ಕಡೆ ಸೈಡ್ ಯಾರನ್ನೂ ಬಿಡಲ್ಲ, ಬಟ್ ಆಟ ಆಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಸೊ ಅದರಿಂದ ಈ ಕತೆ ಆಗಿದೆ. ಸೊ ಮನೇಲಿ ನಂಬಿಕೆ ಇಟ್ಟು ಕಳ್ಸಿರ್ತಾರೆ, ಹೋಗಿ ಹುಷಾರಾಗಿ ಬರ್ತಾರೆ ಮಕ್ಕಳು ಅಂತ. ಸೊ ಮನೆಯಿಂದ ಖುಷಿಯಾಗಿ ಹೊರಟಿರೋ ಮಗ ಹೆಣವಾಗಿ ಬರ್ತಾನೆ ಅಂದ್ರೆ ಯಾವ ಪೇರೆಂಟ್ಸ್ಗೂ ಸಹ ನೋಡಕ್ ಆಸೆ ಆಗಲ್ಲ. ಸೊ ಅವರು ಮೆಂಟಲಿ ಫಿಸಿಕಲಿ ತುಂಬಾ ಡಿಪ್ರೆಷನ್ ಹೋಗ್ತಾರೆ. ಏನೋ ಚಿಕ್ಕ ಮಗು ಆದ್ರೆ ಬಿಡು ಅಂತಾರೆ, ಬಟ್ ವಯಸ್ಸಿಗೆ ಬಂದಿರೋ ಮಕ್ಳನ್ನ ಕಳ್ಕೊಳ್ಳೋದು ಅಂದ್ರೆ ಯಾವ ಪೇರೆಂಟ್ಸ್ಗೂ ಇಷ್ಟ ಆಗಲ್ಲ. ಬಟ್ ಅವ್ರ ಬ್ಯಾಡ್ ಲಕ್ಕೋ ಇಲ್ಲ ಅಂತಂದ್ರೆ ಅವತ್ತು ಅವ್ರ ಗ್ರಹಗತಿ ಚೆನ್ನಾಗಿರ್ಲಿಲ್ವೋ ಒಂದು ಗೊತ್ತಿಲ್ಲ, ಅವರೇ ಹೋಗಿ ನೀರ್ ಸುಳಿಗ್ ಸಿಗಾಕೊಂಡಿದ್ದಾರೆ. ಸೊ ಆಲ್ಮೋಸ್ಟ್ 2.5 ಇಂದ ಹುಡುಕಿದ್ರು, ಬಾಡಿನೂ ಸಿಕ್ಲಿಲ್ಲ. ಸೊ ನಾವೆಲ್ಲ ಏನ್ ಆಸೆ ಪಡ್ತಿದ್ವಿ, ಓಕೆ ಗೇಟ್ ಇಂದ ಆ ಕಡೆ ಫ್ಲೋ ಮುಂದೆ ಆದ್ರೂ ಹೋಗ್ಲಿ, ಮುಂದೆ ಹೋಗಿ ಅಲ್ಲಿಂದ ಆದ್ರೂ ಎದ್ ಬರ್ಲಿ ಅನ್ನೋ ತರ ಇತ್ತು. ಯಾಕೆಂದ್ರೆ ಅಲ್ಲಿ ಸುಳಿ ಇಲ್ಲ, ನೀರ್ ಮಾತ್ರ ಫ್ಲೋ ಆಗ್ತಾ ಇರುತ್ತೆ. ಬಟ್ ನಾವ್ ಅನ್ಕೊಂಡಂಗೆಲ್ಲ ಆಗಲ್ಲ ಅಲ್ವಾ. ಸೊ 6:30 ಆದ್ಮೇಲೆ ಯಾರನ್ನು ಬಿಡಲ್ಲ ಅಲ್ಲಿರಕ್ಕೆ. ಸೊ ನಾವು ಹೊರಟ್ವಿ, ಅವರು ಬಾಡಿ ಹುಡುಕಿದ್ರ ಇಲ್ವಾ ಏನು ನ್ಯೂಸ್ ಗೊತ್ತಿಲ್ಲ. ಸೊ ನೋಡೋಣ. ಬಟ್ ಆಲ್ಮೋಸ್ಟ್ ಅವ್ರು ಬರ್ಲಿ ಅನ್ನೋದೇ ಆಸೆ, ಬಟ್ ಅದು 99.9% ಸಾಧ್ಯ ಇಲ್ಲ. ಯಾಕೆಂದ್ರೆ ಇದುವರೆಗೂ ಎಂತ ಈಜ್ ಬರೋರೇ ಆದ್ರು ಎಂತ ಸ್ವಿಮ್ಮರೇ ಆದ್ರು ಸುಳಿಗ್ ಸಿಗಾಕೊಂಡಾಗ ಬದುಕಿರೋ ಇತಿಹಾಸನೇ ಇಲ್ಲ ಅಂತ ಹೇಳ್ತಿದ್ರು ಎಲ್ರುವೆ. ಸೊ ಹೇಳಕ್ಕಾಗಲ್ಲ, ದೇವ್ರ ಮೇಲೆ ಭಾರ ಹಾಕ್ಬೇಕು ಅಷ್ಟೇ. ಸೊ ಬೆಳಗ್ಗೆಯಿಂದ ಎಂಜಾಯ್ ಮಾಡಿದ್ವಿ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ವಿ, ಚೆನ್ನಾಗಿತ್ತು ಅಂತ ಖುಷಿಯಾಗಿ ಬಂದು ಊಟ ಎಲ್ಲ ಮಾಡ್ಕೊಂಡು ಇನ್ನೇನೋ ಹೊರಡೋ ಟೈಮ್ಗೆ ನ್ಯೂಸ್ ಗೊತ್ತಾಯ್ತು. ಸೊ ಲಾಸ್ಟ್ ಮೊಮೆಂಟಿಗೆ ಬೇಜಾರಂತೂ ಆಗ್ತಿದೆ. ಸಮ್ ಟೈಮ್ಸ್ ನಾವ್ ಏನ್ ಆಗ್ಬೇಕು ಅನ್ಕೊಂಡಿರ್ತೀವಿ ಅದ್ ಆಗಲ್ಲ. ಆಟ ಆಡಕ್ಕೆ ಅಂತ ಬಂದಿರೋ ಹುಡುಗ ಪಾಪ ಏನಾಗ ಹೋಗಿದ್ದಾನೆ. ಅದು ಅಲ್ಲಿಂದ ತೇಳ್ಕೊಂಡ್ ಮತ್ತೆ ಈ ಎಂಡಿಗೆ ಎಲ್ಲೋ ಹೋಗಿದ್ದೆ ಅಂತ ಓಡೋಗಿದ್ದಾರೆ. ಫಸ್ಟ್ ಇದೆಲ್ಲ ಯಾವತ್ತೂ ನೋಡಿಲ್ಲ.
ಭಯ ಜಾಸ್ತಿ, ಅದ್ರಲ್ಲೂ ಧೈರ್ಯ ಮಾಡಿ ಹೋಗ್ತಾ ಇದೀನಿ ನೋಡಕ್ಕೆ. ನೋಡೋಣ. ಏನು ಇಲ್ಲ. ಸೊ ಅದೆಲ್ಲ ಮುಗಿಸಿ ನೇನ್ ಮನೆಗೆ ಬರ್ಬೇಕಾರೆ, ಇಲ್ಲ ನಾನು ಇನ್ನೊಂದು ಫಂಕ್ಷನ್ ಇದೆ ಅಲ್ಲಿಗೆ ಹೋಗ್ಬೇಕು ಅಂತಂದ್ಬಿಟ್ಟು 2 ಮಿನಿಟ್ ಡ್ರೈವ್ ಮಾಡ್ತೀನಿ ಅಂತ ಇಸ್ಕೊಂಡು ನಿಜವಾಗ್ಲು ಕಾರಲ್ಲಿ ಎಷ್ಟು ಫಾಸ್ಟ್ ಆಗಿ ಹೋಗ್ಬೇಕಾರೆ ಬಾಯ್ ಬಡ್ಕೋತೀನಿ. ಇವಳು ಬೈಕಲ್ಲಿ ಎಷ್ಟು ಫಾಸ್ಟ್ ಆಗಿ ಕರ್ಕೋದ್ವಿ, ಎಲ್ಲಿ ಇವತ್ತೇ ನನ್ನ ಲೈಫ್ ಲಾಸ್ಟ್ ಮಾಡ್ಬಿಡ್ತಾಳೋ ಅನ್ನೋ ಭಯದಲ್ಲಿ ಕೂತಿದ್ದೀನಿ. ಫೈನಲಿ ಬಲ್ಮುರಿಯಿಂದ ಈಗೆಲ್ಲ ಮನೆಗೆ ಹೋಗ್ತಾ ಇದೀವಿ. ಸೊ ಹ್ಯಾಪಿ ಡೇ ಆಗುತ್ತೆ, ಎಂಜಾಯ್ ಮಾಡಿದ್ವಿ ಅನ್ಕೊಂಡ್ ಹೊರಗ್ ಬಂದ್ವಿ. ಅಷ್ಟ್ರಲ್ಲಿ ಒಬ್ಬ ಸತ್ತೋಗಿ ಅದೇ ಒಂಥರ ಸ್ಯಾಡ್ ಆಯ್ತು. ಕೊನೆಗೂ ಆ ಬಾಡಿ ಸಿಕ್ಲಿಲ್ಲ, ಹೋಗ್ತಾ ಇದ್ರು, ಉಳ್ಕೊರ್ಗು ಟೈಮ್ ಆಗುತ್ತೆ ಅಂತ ಬಂದು ಆಲ್ಮೋಸ್ಟ್ 3 hours ಇಂದ ಹುಡುಕಿದ್ದಾರೆ, ಇನ್ನ ಬಾಡಿ ಸಿಕ್ಕಿಲ್ಲ. ಸೊ ನೀವು ಹೋದಾಗ ಯಾರಾದ್ರೂ ಈ ತರ ಇನ್ಸಿಡೆಂಟ್ ನೋಡಿದ್ರೆ ಹೇಳಿ. ಸೊ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ರೇಮಲೋಕದ ಪಾರಿಜಾತವೇ